ಸಕ್ಕರೆ ಕಾಯಿಲೆಗೆ ಪ್ರಮುಖವಾಗಿ ಕಾರಣಗಳನ್ನು ತಿಳ್ಕೋಬೇಕು. ಕಾರಣಗಳು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಫುಡ್ ಸ್ಟೈಲೇ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ. ಇದನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್, ಫುಡ್ ಸ್ಟೈಲ್ ಡಿಸಾರ್ಡರ್ ಅಂತ ಕರೀತಾರೆ. ಹಾಗಿದ್ರೆ ಈ ಸಕ್ಕರೆ ಕಾಯಿಲೆಯ ಕಾರಣಗಳನ್ನ ನಾವು ನೋಡೋದಾದ್ರೆ, ನಂಬರ್ 1, ಆಹಾರದಲ್ಲಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಆಹಾರ ತಿನ್ನೋದು. ಇನ್ನು ಎರಡನೇ ಕಾರಣ ಯಾವುದು ಅಂತ ಹೇಳಿದ್ರೆ, ನಾವು ಆಹಾರದಲ್ಲಿ ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು. ಮೂರನೇ ಕಾರಣ ದುಶ್ಚಟಗಳು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸಾರಾಯಿ. ನಾಲ್ಕನೇ ಕಾರಣ ಆಹಾರದಲ್ಲಿ ಬಹಳ ಮುಖ್ಯವಾಗಿ ರಿಫೈನ್ಡ್ ಪ್ರಾಡಕ್ಟ್ ಗಳನ್ನು ಬಳಸೋದು. ರಿಫೈನ್ಡ್ ಆಯಿಲ್, ರಿಫೈನ್ಡ್ ಶುಗರು, ರಿಫೈನ್ಡ್ ಉಪ್ಪು, ಮೈದಾ, ಇವೆಲ್ಲ ಕಾರಣಗಳು ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣಗಳು. ಇನ್ನ ಒಂದು 5ನೇ ಕಾರಣ ಫುಡ್ ಅಲ್ಲಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆ ಮಾಡದೇ ಇರೋದು. ಇದು ನಮ್ಮ ಫುಡ್ ಸ್ಟೈಲ್ ಕಾರಣದಿಂದಾಗಿ ಡಯಾಬಿಟಿಸ್ ಬರ್ತಕ್ಕಂಥದ್ದು. ಲೈಫ್ ಸ್ಟೈಲ್ ಕಾರಣದಿಂದಾಗಿ ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ. ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ನಮ್ಮಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಹಾಳಾಗುತ್ತೆ. ಬಯಾಲಜಿಕಲ್ ಕ್ಲಾಕಿನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಬಯಾಲಜಿಕಲ್ ಕ್ಲಾಕ್ ಅಂದ್ರೆ ಜೈವಿಕ ಗಡಿಯಾರ. ಯಾವಾಗ ನಮ್ಮ ಜೈವಿಕ ಗಡಿಯಾರ ಹದ ತಪ್ಪುತ್ತೆ, ಅವಾಗ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಂಥಿಗಳ ಆ ಒಂದು ಕ್ರಿಯಾಶಕ್ತಿ ಹಾಳಾಗೋಗುತ್ತೆ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಹಾರ್ಮೋನ್ ವ್ಯವಸ್ಥೆ. ಶರೀರದಲ್ಲಿ ನ್ಯಾಚುರಲ್ ಆಗಿನೇ ಕೆಮಿಕಲ್ ಹಾರ್ಮೋನ್ಸ್ ಗಳ ಉತ್ಪತ್ತಿ ಆಗ್ತದೆ. ನ್ಯಾಚುರಲ್ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಸ್ ಗಳು ಅಂತ ಹೇಳ್ತಾರೆ. ಅಂತ ಹಾರ್ಮೋನ್ಗಳಲ್ಲಿ ಇನ್ಸುಲಿನ್ ಕೂಡ ಒಂದು ಹಾರ್ಮೋನ್.